ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ಪರಭಕ್ತ ಜನಾವನ ಪಾವ ಶಿವಶಂಭು ಪುತ್ರ ನೀ ಕಾವ ಮುನಿ ವಂದಿತ ದೇವ ಪರಭಕ್ತ ಜನಾವನ ಪಾವ ಶಿವಶಂಭು ಪುತ್ರ ನೀ ಕಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಶ್ರೀ ಗಣಪತಿ ಕೃಪಾ ಪೋಷಿತ ನಾಟಕ ಮಂಡಳಿ ಕೂ ಗುರುಪಾದ ಧೂಳಿ ಕೂ ಶ್ರೀ ಕೃಷ್ಣ ಭಗವಾನ್ ಕಿ ಶಾರದಾ ಮಾತೆಗೆ ವಕೀಲ ಕಲಾಮಿತ್ರ ಮಂಡಳಿಗೆ ಜೈ ಬೋಲೋ ಭಾರತ್ ಮಾತಾ ಕಿ ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಓ ಭಾರತ, ಯಾವ ಕಾಲದಲ್ಲಿ ಅಧರ್ಮವು ವೃದ್ಧಿಯಾಗಿ ಧರ್ಮವು ಪತನವಾಗುವುದು, ಆಯಾ ಕಾಲದಲ್ಲಿ ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಧರ್ಮ ಸಂಸ್ಥಾಪನೆಗಾಗಿ ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಭಗವದ್ಗೀತೆ ಮತವಲ್ಲ, ಜ್ಞಾನ. ಭಗವದ್ಗೀತೆ ಉತ್ತಮ ಜೀವನದ ರಾಜಮಾರ್ಗ, ಉನ್ನತ ವಿದ್ಯೆಯ ವಿಕಾಸ ಸಾಧನೆ.
ಭಗವದ್ಗೀತೆ ಮಾನವರಿಗೆ ಆಶಾಜ್ಯೋತಿ, ಸಾಧಕರಿಗೆ ಕಲ್ಪವೃಕ್ಷ. ಗೀತೆಯನ್ನು ಕಲಿತುಕೊಳ್ಳಿ, ಹಣೆಯ ಬರಹ ಬದಲಿಸಿಕೊಳ್ಳಿ. ಮನೆ ಮನೆಯಲ್ಲಿ ಗೀತಾ ಜ್ಯೋತಿಯನ್ನು ಬೆಳಗಿಸಿ ಉತ್ತಮ ಜೀವನದ ನಿರ್ಮಾಣಕ್ಕೆ ಪಣತೊಟ್ಟು ನಿಲ್ಲಿ. ಸರ್ವರು ಸುಖದಿಂದ ಬಾಳಿ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವೇ ಜನೋ ಸುಖಿನೋ ಭವಂತು. ಸರ್ವೇ ಜನೋ ಸುಖಿನೋ ಭವಂತು. ಶೃಂಗಾರ ರಾಣಿ ರುಕ್ಮಿಣಿಯೇ, ನೀನೇಕೆ ನಾಚುತ್ತಾ ಹೋಗುತ್ತೀಯೇ? ಈ ದ್ವಾರಕಾನಾಥನ ನಿನ್ನ ಪ್ರಿಯ ಕೃಷ್ಣನ ತೋಳಿನ ಬಂದಿಯಲ್ಲಿ ಆಲಂಗಿಸೆ. ನಳಿನಾಕ್ಷಿ ನಿನ್ನಯ ನಿನ ಚಂದುತಿಯ ತುಂಬಿಸುವೆ ನೀರೇ. ಸುವಿಮಲ ಸುರಚಿರ ಸುಗುಣಾಭರಣೆ, ಸುಂದರ ಸೌಭಗಿನ ಗುಣಮಣಿ ನೀ. ಸ್ವಾಮಿ ಸುವಿಮಲ ಸುರಚಿರ ಸುಗುಣಾಭರಣೆ, ಸುಂದರ ಸೌಭಗಿನ ಗುಣಮಣಿ ನೀ. ನವರಸಗಳನ್ನು ತೋರಿನಲಿವಾ ರುಕ್ಮಿಣಿ. ನವರಸಗಳನ್ನು ತೋರಿನಲಿವಾ ನಾಟ್ಯವನಿ ಮಾಡೇ. ವಿವಿಧ ಭಂಗಿಗಳ ಭಾವವ ತೋರಿ ವಿವಿಧ ಭಂಗಿಗಳ ಭಾವವ ತೋರಿ ಒಲಿದು ನಲಿದು ನೀ ಭಾರೆ. ದೇವಿ ಒಲಿದು ನಲಿದು ನೀ ಭಾರೆ. ನಾಟ್ಯ ರಾಣಿ ನಿನ್ನ ಪ್ರೇಮದಲೆಯಲ್ಲಿ ಮೋಹದಿಂದ ವಶನಾಗಿ ನೀರೇ. ನಾಟ್ಯ ರಾಣಿ ನಿನ್ನ ಪ್ರೇಮದಲೆಯಲ್ಲಿ ಮೋಹದಿಂದ ವಶನಾಗಿ ನೀರೇ. ಸುವಿಮಲ ಸುರಚಿರ ಸುಗುಣಾಭರಣಿ, ಸುಂದರ ಸೌಭಗಿನ ಗುಣಮಣಿ ನೀ. ಶ್ಯಾಮಲ ಶಾರೀರಿ ಕೌಸ್ತುಭಧಾರೆ, ಸುರಚಿರ ನೇತ್ರೆ ಸುಂದರಿಯೇ. ಶ್ಯಾಮಲ ಶಾರೀರಿ ಕೌಸ್ತುಭಧಾರೆ, ಸುರಚಿರ ನೇತ್ರೆ ಸುಂದರಿಯೇ. ಭಾಮಿನಿ ನಿನ್ನನು ಪ್ರೇಮಿಸುವೆನು ನಾನು, ರುಕ್ಮಿಣಿ ರುಕ್ಮಿಣಿ ರಮಣಿ.
ಭಾಮಿನಿ ನಿನ್ನನ್ನು ಪ್ರೇಮಿಸುವೆನು ನಾನು. ಭಾಮಿನಿ ನಿನ್ನನ್ನು ಪ್ರೇಮಿಸುವೆನು ನಾನು. ಭಾಮಿನಿ ನಿನ್ನನ್ನು ಪ್ರೇಮಿಸುವೆನು ನಾನು. ಅಲ್ಲವಿರುತ್ತದೆ. ಭಾಮಿನಿ ನಿನ್ನನ್ನು ಪ್ರೇಮಿಸುವೆನು ನಾನು. ಮಾಡೇ ಮಾಡೇ ಭಂಗಿಗಳ ಭಾವವ ತೋರಿ ರುಕ್ಮಿಣಿ ತಾಮಸವೇತಕ್ಕೆ ನೀ ಬಾರೆ. ನಿರ್ಮಲ ಸುರ ಚಿರ ಸುಗುಣ ಭರಣಿ ಸುಂದರ ಸೊಬಗಿನ ಗುಣಮಣಿನಿ ರಮಣಿ ಸುವಿಮಲ ಸುರ ಚಿರ ಸುಗುಣ ಭರಣಿ ಸುಂದರ ಸೊಬಗಿನ ಗುಣಮಣಿನಿ ರಮಣಿ ರಮಣಿ ರುಕ್ಮಿಣಿ. ಸ್ವಾಮಿ ಪ್ರಾಣೇಶ್ವರ, ಸ್ವಾಮಿ ಸ್ವಾಗತ 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 ರುಕ್ಮಿಣಿ ಹೃದಯ ವಿಹಾರಿ ಶೌರಿ. ಸ್ವಾಮಿ ರುಕ್ಮಿಣಿ ಹೃದಯ ವಿಹಾರಿ ಶೌರಿ ಮೋಹನ ಮುರಳಿ ಗಾನವಾರಿದಿ ಮೋಹನ ಮುರಳಿ ಗಾನವಾರಿದಿ. ಸ್ವಾಗತ ಸ್ವಾಗತ ಸ್ವಾಗತ. ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾರಿಣಿ. ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾರಿಣಿ. ಮೃದು ಮಧುರಾದರ ಸುಮಧುರ ಬಾಚಿಣಿ ಮೃದು ಮಧುರಾದರ ಸುಮಧುರ ಬಾಚಿನಿ ಮಾಧವ ಹೃದಯ ಮಹದಾನಂದ ರೂಪಿಣಿ ರುಕ್ಮಿಣಿ. ಮಾಧವ ಹೃದಯ ಮಹದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ. ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ಪರಮಾತ್ಮ. ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸದಿ ನಂದನ ಪರಮಾತ್ಮ. ರುಕ್ಮಿಣಿ ಹೃದಯ ನಿವಾಸದಿ ನಂದನ ಅನುದಿನ ಅನುಕ್ಷಣ ನಿಮ್ಮ
ನಿಮ್ಮಯ ನಮನ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ ಸ್ವಾಗತ ಸ್ವಾಗತ. ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ. ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ. ನವಸಿರಿ ಸುರಚಿರ ನವರಾಗಲೀಲಾ ನವಸಿರಿ ಸುರಚಿರ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ. ನೂತನ ಪ್ರೇಮ ಅಮೋಘ ಭಾವ. ಭಾಮಿನಿ ರುಕ್ಮಿಣಿ ಸ್ವಾಗತ ಸ್ವಾಗತ ಸ್ವಾಗತ. ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಸ್ವಾಮಿ, ಪಾಂಡವರು 12 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಂದು 1 ವರ್ಷ ಅಜ್ಞಾತವಾಸವನ್ನು ವಿರಾಟನ ಅರಮನೆಯಲ್ಲಿ ಕಳೆದು ನಂತರ ವಿರಾಟನ ಪುತ್ರಿ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವನ್ನು ನೆರವೇರಿಸಿಕೊಂಡು ಉಪಪ್ಲಾವ್ಯ ನಗರಕ್ಕೆ ಹಿಂತಿರುಗಿದರು. ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲ ಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳಿಸಿದನು. ಆದರೆ ಆ ದುರ್ಯೋಧನ ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವು ಅನಿವಾರ್ಯವಾಗಿ ಬಂದೊದಗಿದಂತಿದೆ ಪ್ರೇಯಸಿ. ಪುನಃ ಯುದ್ಧ. ನಿಮ್ಮ ವಿಶ್ರಾಂತಿ ದಿನಗಳಿಂದ ಕಳೆದು ಹೋದವು. ಗೋಪಿಕಾಂಗನೆಯರ ಕಟದ ಚಂದ್ರಕೆಯಿಂದ ತೊಯ್ದು ದ್ವಾರಕೆಯ ಕುಸುಮಾಶಯಲ್ಲಿ ಮಲಗಿ ಹರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯ. ಯುದ್ಧವೇನೋ ಒದಗಿದಂತಿದೆ. ಲೋಕ ಸೇವೆಯ ಅರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಪ್ರಾಣೇಶ್ವರ, ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನಲಿಯುವುದು ಸಹಜ. 7 ಶಿಶುಪಾಲಾದಿ ದಾನವನ್ನು ಸಂಹರಿಸಿದ ನಿಮ್ಮ ಚಕ್ರದ ತೃಷೆಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾರು ಜನ್ಮಿಸಿರುವರೋ ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ. ಯುದ್ಧವೇನೋ ಒದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಸ್ವಾಮಿ, ಈ ಶೈನಾಗಾರದ ವಸ್ತುಗಳನ್ನು ದಾಟದಿರಲು ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ವಾಸುದೇವ, ಈಗ ತಿಳಿದೆನು ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು. ಇದು ಪರಿಹಾಸವಲ್ಲ ತಾನೆ ಸ್ವಾಮಿ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸರಿಸಿದ ಅವನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡಲಿರುವರು. ರುಕ್ಮಿಣಿ, ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನಲ್ಲಿಂದ ಇಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅಳಿಸಿ ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ರುಕ್ಮಿಣಿ, ಕುರುಕ್ಷೇತ್ರದ ರಕ್ತದ ಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಚ್ಛ ಹಿಮದಂತೆ
ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ. ಪರಮಾತ್ಮ ಹೇಗೆ ಸಮರವು ಹೇಗೆ ಸಮರವು ಹೇಗೆ ಸಮರವು ಹೇಗೆ ಸಮರವು ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳನ್ನು ಉಳಿಸಲೆತ್ತಿಸದೆ ಹೇಗೆ ಸಮರವು ಹೇಗೆ ಸಮರವು. ಪರಮಾತ್ಮ ಹೇಗಿ ಚಿಂತನೆ ಹೇಗಿ ಚಿಂತನೆ ಹೇಗಿ ಚಿಂತನೆ ಹೇಗಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದೇ ಹೇಗಿ ಚಿಂತನೆ ಹೇಗಿ ಚಿಂತನೆ. ಹರೆಯ ದುರಿತವನ ಪರಿಹರಿಪ ಪರಮಾತ್ಮನ ಲೀಲೆ ಇದೇನಿದು. ಧರೆಯ ದುರಿತವನ ಪರಿಹರಿಪ ಪರಮಾತ್ಮನ ಲೀಲೆ ಇದೇನಿದು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀವಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀವಾಗಿ ದರೆ ಕಾಯ್ದು ಪೊರೆಯ ಜನರ ಹೇಗೆ ಸಮರವು ಹೇಗೆ ಸಮರವು ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳನ್ನು ಉಳಿಸಲೆತ್ತಿಸದೆ ಹೇಗೆ ಸಮರವು ಹೇಗೆ ಸಮರವು. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಹೆನೆ ಪ್ರಿಯೆ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಹೆನಾ ಪ್ರಿಯೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ನೆರೆ ಕಾಯ್ದು ಕೊರೆವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದೇ ಏಕಿ ಚಿಂತನೆ ಏಕಿ ಚಿಂತನೆ. ಸ್ವಾಮಿ ರುಕ್ಮಿಣಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ರುಕ್ಮಿಣಿ, ಸ್ವಾಮಿ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದು ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿ ಉಳಿದಿರುವುದು. ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆ. ಆದರೂ ನನ್ನ ಉದ್ದೇಶ ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂಬುದನ್ನು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವುದು. ಅಂಬುಧಿ ನಿಧಿಯನ್ನು
ಎಂದು ದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಹರಿದೇವತೆ. ಅಂಬುದಿನಿದೆ ಎಂದು ದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಹರಿದೇವತೆ. ಜಾದುಗೈದೆನ್ನ ಹೃದಯ ರಂಗವ, ಜಾದುಗೈದೆನ್ನ ಹೃದಯ ರಂಗವ, ಮೋದದಿ ಸೆಳೆದ ಸದಮನಸೆ. ಮೋದದಿ ಸೆಳೆದ ಸದಮನಸೆ. ಅಂಬುದಿ ನಿಧಿ ಪರಮಾತ್ಮ, ಕಡಲ ಮಡಿಲಿ ಮೂಡಿ ಬಂದ ಕ್ಷಣ, ಮೂಡಿ ಮಾಡಿದಿರೆನ್ನ ಕುಡಿ ನೋಡದೆ. ಕಡಲ ಮಡಿಲಿ ಮೂಡಿ ಬಂದ ಕ್ಷಣ, ಮೂಡಿ ಮಾಡಿದಿರೆನ್ನ ಕುಡಿ ನೋಡದೆ. ನಾಡಿ ಮಿಡಿಸಿಯನ್ನ ಹೃದಯ ಪಲಂಗದೆ. ಪರಮಾತ್ಮ, ನಾಡಿ ಮಿಡಿಸಿಯನ್ನ ಹೃದಯ ಪಲಂಗದೆ, ಪವಳಿಸಲಾಶಯ ಬೇಡಿದ ಪ್ರಭುವೇ, ಪವಳಿಸಲಾಶಯ ಬೇಡಿದ ಪ್ರಭುವೇ. ಕಡಲ ಮಡಿಲಿ ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ, ನವಗುಣಧತಿಶಯಿ ಭಾಗವೇ. ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ, ನವಗುಣಧತಿಶಯಿ ಭಾಗವೇ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ, ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ. ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ಶುರದಿ ಶುಭೋದಯದಿ ಸಿರಿದೇವಿಯ ವರಿಸಿದೆ ನಾ. ಶುರದಿ ಶುಭೋದಯದಿ ಸಿರಿದೇವಿಯ ವರಿಸಿದೆ ನಾ. ಬಂದೆನ್ನ ಬಂದಿಯೋಳಾನಂದ ಪಡಿಸು, ಬಂದೆನ್ನ ಬಂದಿಯೋಳಾನಂದ ಪಡಿಸು. ಅಂಬುಧಿ ನಿಧಿ ಎಂದು ದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಹರಿದೇವತೆ. ಅಂಬುಧಿ ನಿಧಿ ಎಂದು ದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಹರಿದೇವತೆ. ಜಾದುಗೈದೆನ್ನ ಹೃದಯ ರಂಗವ, ಜಾದುಗೈದೆನ್ನ ಹೃದಯ ರಂಗವ, ಮೋದದಿ ಸೆಳೆದ ಸದಮನಸೆ. ಮೋದದಿ ಸೆಳೆದ ಸದಮನಸೆ. ಅಂಬುದಿ ನಿಧಿ ಆವ ದೇವನು ನಿಮ್ಮ ಭಾವ ನಿರ್ಮಿಸಿದಾತ, ನವಗುಣಶೀಲ ಜನಾರ್ದನ. ಆವ ದೇವನು ನಿಮ್ಮ ಭಾವ ನಿರ್ಮಿಸಿದಾತ, ನವಗುಣಶೀಲ ಜನಾರ್ದನ.
ಸಂಧಿಗಾಗಿ ಹೋದ ದೌಮ್ಯರ ಸಂದೇಶವನ್ನು ನಿರಾಕರಿಸಿ ನನ್ನಲ್ಲಿಗೆ ಸಮರ ಸಹಾಯಕ್ಕಾಗಿ ಬರುತ್ತಿರುವನು. ಬರಲಿ. ಆಹಾ, ನನ್ನ ಪ್ರಾಣ ಮಿತ್ರ ಪಾರ್ಥ ಅನ್ಯೋನ್ಯ ಭಕ್ತಿ ಗೌರವಗಳಿಲ್ಲ ನನ್ನಲ್ಲಿಗೆ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಬರಲಿ. ನಾನು ಕ್ಷಣಕಾಲ ನಿದ್ರೆ ಬಂದವನಂತೆ ನಟಿಸಿ ನಂತರ ಅವರವರ ಭಾವನಾನುರೂಪಕ್ಕೆ ತಕ್ಕ ಫಲಗಳನ್ನು ಅವರಿಗೆ ನೀಡುವೆನು. ರುಕ್ಮಿಣಿ, ಸ್ವಾಮಿ, ನೀನಿನ್ನು ಹೊರಡು. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರಲ್ಲಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗುವುದು. ದರ್ಶನವಾನಿ ತೋರೆಯ ದೇವಾ, ದರ್ಶನವಾನಿ ತೋರೆಯ, ದರ್ಶನವಾನಿ ತೋರೆಯ ದೇವಾ, ದರ್ಶನವಾನಿ ತೋರೆಯ. ಪಾಂಡವರೈವರ ಪ್ರಾಣವು ನೀನು, ಕೃಷ್ಣ ಪಾಂಡವರೈವರ ಪ್ರಾಣವು ನೀನು, ಪಾಂಡವರೈವರ ಪ್ರಾಣವು ನೀನು. ಪರಮದಯಾಕರ ಕೊಡು ಎನಗಭಯವ, ಪರಮದಯಾಕರ ಕೊಡು ಎನಗಭಯವ. ಜೀವವು ನೀನೆಂದು ನಂಬಿಹೆ ನಯ್ಯ, ಜೀವವು ನೀನೆಂದು ನಂಬಿಹೆ ನಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರ್ಶನವಾನಿ ತೋರೆಯ ದೇವಾ, ದರ್ಶನವಾನಿ ತೋರೆಯ. ಆ ಶಕುನಿಯಿಂದ ಪ್ರೇರಿತನಾದ ದುರ್ಯೋಧನನು ಯುದ್ಧದ ಸಹಾಯವನ್ನು ಪಡೆಯಲು ಗುಪ್ತವಾಗಿ ದ್ವಾರಕೆಗೆ ಹೊರಟಿರುವನೆಂದು ಗೂಢಾಚಾರರು ಸಮಾಚಾರವನ್ನು ತಂದಿರುವರು. ನಮ್ಮ ಅಭಯದಾತನಾದ ವಾಸುದೇವನ ಬೆಂಬಲ ಆ ದುರುಳ ದುರ್ಯೋಧನಿಗೆ ದೊರಕುವುದೆಂದ ಮೇಲೆ ನಾವು ಕಳವಳ ಪಡಲೇಬೇಕು. ಆದ್ದರಿಂದ ನಾನು ಸಹ ದ್ವಾರಕೆಗೆ ತೆರಳಿ ಪರಮಾತ್ಮನ ಬೆಂಬಲವನ್ನು ಪಡೆದು ಬರುವೆನು. ಅರಣ್ಯವಾಸವ ಆಜ್ಞಾನುಸಾರದೆ, ಅರಣ್ಯವಾಸ ಅವರ ಆಜ್ಞಾನುಸಾರದಿ, ಆನಂದದಿ ನಾವು ಕಳೆದೆವು ದೇವಾ. ಆನಂದದಿ ನಾವು ಕಳೆದೆವು ದೇವಾ. ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ. ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ.
ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಗೆ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಕೃಷ್ಣ ಶ್ರೀಹರಿ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸಿದ್ಧಿಯ ಶೀಘ್ರದೊಳರಿಯ ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುಗಿ ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಅಧಮ ಭೀಮನ ಹೊದಿಸಲು ನಾವು ವಿಧ ಪ್ರಯೋಗವೆಸಗಿದರು ಅಧಮ ಭೀಮನ ಓದಿಸಲು ನಾವು ವಿಧ ಪ್ರಯೋಗವೆಸಗಿದರು ಕದೀಮನವನು ಎದೆಗೆಡದೆ ಮದಕರಿಯನ್ವಯ ಕೊಬ್ಬಿಹನು ಕದೀಮನವನು ಎದೆಗೆಡದೆ ಮದಕರಿಯನ್ವಯ ಕೊಬ್ಬಿಹನು ಆದವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರಾರ್ಭಟವಂ ಆದವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರಾರ್ಭಟವಂ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕೌಂತೆಯರು ಕೌಂತೆಯರು ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರ ರಣಭೂಮಿಯಲ್ಲಿ ಗುರು ಪಾಂಡವರ ಭೀಕರ ಸಂಗ್ರಾಮ ಸನ್ನಿಹಿತವಾಗಿರುವುದು. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರು ಅಂತಹ ಬಲಾಢ್ಯರೇ ಆಗಿದ್ದಲ್ಲಿ ಏ ರಣಕ್ಷೇತ್ರದಲ್ಲಿ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಹೇಗಿದ್ದರೂ ಅರ್ಜುನನಿಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿದನು. ಇನ್ನು ಆ ಯಾದವರ ಘನ ಸೈನ್ಯ ನನಗೆ ದೊರಕಿತೆಂದರೆ ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಅಣಿಸುವ ಶತ್ರುಗಳ ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ವಾಮರಮಣನು ನಮ್ಮ ಶವಾದರೆ ಹೋಮಗೈವೆ ಭೀಮನು ವಾಮರಮಣನು ನಮ್ಮ ಶವಾದರೆ ಹೋಮಗೈವೆ ಭೀಮನು ಮಧ್ಯಮ ಪಾಂಡವ ಪಾರ್ಥನ ಬದುಕಲು ಮಿತ್ರ ಕರ್ಣ ತೊಟ್ಟಿಹನು ಪಣವ ಮಧ್ಯಮ ಪಾಂಡವ ಪಾರ್ಥನ ಬದುಕಲು ಮಿತ್ರ ಕರ್ಣ ತೊಟ್ಟಿಹನು ಪಣ ಗುರು ಸಿಂಹಾಸನದಲ್ಲಿ ಕುಳಿತು ಇರುತ್ತವು ಹರಿಸದಿದ್ದರೆಯ ನಾಳ್ವೆ ಗುರು ಸಿಂಹಾಸನದಲ್ಲಿ ಕುಳಿತು ಇರುತ್ತವು ಹರಿಸದಿದ್ದರೆಯ ನಾಳಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಸಿದ್ಧದ ಬಂಡಿ ನಂದ ಗೋಪ ಶ್ರೀಕೃಷ್ಣನ ಸಿದ್ಧ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಿದ್ಧ ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಏನಿದು? ಮುರಳೀಧರನ ದರ್ಶನವನ್ನು ಪಡೆದು ಧನ್ಯನಾಗಲು ಬಂದರೆ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ನಾಗಶಯನ ಹರಿ ನಾಗಶಯನ ಹರಿ ಈ
ಪರಿ ಯೋಗ ನಿದ್ರೆಯೊಳಿಗುದೋ ಬಹು ಸೋಜಿಗ ಯೋಗ ನಿದ್ರೆಯೊಳಿಗುದೋ ಬಹು ಸೋಜಿಗ ನಾಗಾಶಯನ ಹರಿ ಗಗವ ಅನಸಿ ಹರಿಯು ಯುಗ ಯುಗದಳು ಅವತಾರವನೆತ್ತಿ ಗುರು ಪಾಂಡವರ ಸಹಿತ ಜಗದಿ ಜನರ ಜಂಜಾಟವನೇಗಲು ನಾಗಾಶಯನ ಹರಿ ಯೋಗ ನಿದ್ರೆಯೊಳಿಗುದೋ ಬಹು ಸೋಜಿಗ ಯೋಗ ನಿದ್ರೆಯೊಳಿಗುದೋ ಬಹು ಸೋಜಿಗ ನಾಗಾಶಯನ ಹರಿ ಕುರು ಪಾಂಡವರ ಭೂಮಿ ವಿಚಾರದೆ ಚಿಂತೆಗಿಡಾಗಿಹನು ಸೂತ್ರಧಾರ ಕುರು ಪಾಂಡವರ ಭೂಮಿ ವಿಚಾರದೆ ಚಿಂತೆಗೀಡಾಗಿಗನು ಸೂತ್ರಧಾರ ಹರಿಯ ನಟನೆಯೋ ಆಶ್ಚರ್ಯಕರ ಹರಿಯ ನಟನೆಯೋ ಆಶ್ಚರ್ಯಕರ ಹರಿಯ ನಟನೆಯು ಆಶ್ಚರ್ಯಕರ ನಿಗಮ ಗೋಚರನ ಕೀರ್ತಿಯ ಪಾರ ನಿಗಮ ಗೋಚರನ ಕೀರ್ತಿಯ ಪಾರ ನಾಗಾಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿಗುದೋ ಬಹು ಸೋಜಿಗ ಯೋಗ ನಿದ್ರೆಯೊಳಿಗುದೋ ಬಹು ಸೋಜಿಗ ನಾಗಾಶಯನ ಹರಿ ನಾಗಾಶಯನ ಹರಿ ನಾಗಾಶಯನ ಹರಿ ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆ ಎಷ್ಟೊಂದು ಜಾಗೃತನಾಗಿ ಕಲ್ಪಿಸಿಕೊಂಡಿರುವನು. ಅನುಗಾಲವು ಆ ಆದಿಪುರುಷನ ಪಾದ ಸಾನ್ನಿಧ್ಯದಲ್ಲಿರುವಂತಹ ನನ್ನಂತಹ ಭಕ್ತನಲ್ಲವೇ ಸುಕೃತಶಾಲಿ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ, ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ದೇವಲೋಕದಿ ಲೋಕವೇ ಹೆರುಗಿ ಧರೆಗಿಳಿದಂತಿದೆ, ದೇವಲೋಕದಿ ಲೋಕವೇ ಹೆರುಗಿ ಧರೆಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ,
ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಏನೀ ಭವನದ ಕಲಾಕೃತಿ, ಎಲ್ಲೆಲ್ಲಿಯೂ ಕಾಣದಂತಹ ಅತ್ಯದ್ಭುತ ಕಲಾವಿನ್ಯಾಸಗಳಿಂದ ಅಲಂಕೃತಗೊಂಡು ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀಕೃಷ್ಣನ ಶಯನಗೃಹ. ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಲ್ಲಿ ಚಿತ್ರಿಸಲ್ಪಟ್ಟ ಚಿತ್ರಪಟಗಳು, ರಂಗು ರಂಗಿನ ಮಣಿದೀಪಗಳ ಸಾಲು ಸಾಲು, ಇಂದ್ರ ವರುಣ ಯಮ ಬ್ರಹ್ಮಾದಿ ದೇವತೆಗಳ ಮಂದಿರಗಳನ್ನೇ ದಿಗ್ಭ್ರಮೆಗೊಳಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀಕೃಷ್ಣನ ಶಯನಗೃಹ. ಒಬ್ಬ ಏನಿ ಮಣಿಮಯವಾದ ಆಸುಗಂಬಳಿ, ಚಿತ್ರ ವಿಚಿತ್ರ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯ ಗೋಮೆದಿಕಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ. ಅಯ್ಯಾರಿ ಸೊಬಗು ಸೊಬಗು. ಚಚೇ, ನನಗೇ ತರದ ಭ್ರಾಂತಿ. ಚತುರ್ ಸಮುದ್ರ ಪರಿವೇಷ್ಟಿತವಾದ ಧರಣಿಯ ಸಿರಿ ಸಂಪತ್ತುಗಳಿಗೆ ಭದ್ರಾಡಳಿತಪತಿಯಾಗಿ ರಾಜಾದಿ ರಾಜರುಗಳಿಂದ ಜೈ ಜೈ ಎಂದು ಜಯಂಕಾರ ಮಾಡಿಸಿಕೊಂಡು ಕ್ಷತ್ರಿಯ ಕುಲಂದರನಾಗಿ ಆಪ್ತಜನ ಪರಿಪಾಲಕನಾಗಿ ಧೃತರಾಷ್ಟ್ರ ಜ್ಯೇಷ್ಠ ತನಯನಾಗಿ ಗಾಂಧಾರಿ ದೇವಿಯ ಗರ್ಭ ಸಂಜಾತನಾಗಿ ಶತ ಸಹೋದರರಿಗೆ ಅಗ್ರಜನಾಗಿ ಚಂದ್ರ ಕುಲೋದ್ಭವನಾಗಿ ಅಖಂಡ ಭರತ ಕಂಡ ಚಕ್ರವರ್ತಿ ಸಾರ್ವಭೌಮನಾಗಿ ದಿಗ್ದಿಗಂತ ಯಶೋರಾಚಿತ ಕ್ಷಾತ್ರವ ಕುಲ ಭಯಂಕರಾಧೀಪನಾಗಿ ಹಸ್ತಿನಾವತಿಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾರಾಜಿಸಬೇಕಾಗಿರುವ ಸಿಂಹಬಲನಾದ ನನ್ನ ಭವನಕ್ಕಿಂತಲೂ ಏ ಮಾಧವನ ಶಯನ ಮಂದಿರ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ ಕೂಡದು. ಶಿಲಾಬಾಲಕಿ ಶಿಲಾ ಬಾಲಕಿಯ ಭಾವ ಭಂಗಿಯ ತೋರಿ ಓರೆ ನೋಟವ ಬೀರಿ ಸ್ತುಪ್ತ ಶರೀರವನ್ನೇ ಬಳಿದಬ್ಬಿಸುವ ವಾರಾಂಗಿಣಿಯ ಕಡೆಗಣ್ಣಿನ ಕುಡಿನೋಟದ ವೈಖರ್ಯವೇನು, ಸೊಬಗೇನು, ಸೌಂದರ್ಯವೇನು. ಚಂದ್ರನಂತೆ ಕಾಣುವ ನವ ಚಂದ್ರಕಾಂತಿಯ ಬಳ್ಳಿಯಂತೆ ಬೆಳಗುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮನ್ಮಥನೇ ನಾಚಿಸುವಂತಹ ಮಂದಾಸ. ಇವರಿಬ್ಬರು ನನ್ನನ್ನು ಕಂಡೊಡನೆ ನನ್ನತ್ತ ಬಾ ಎಂದು ಕೈ ಬೀಸಿ ಕರೆಯುತ್ತಿರುವರಲ್ಲ ಈ ನವತರುಣಿಯರು. स्वागत स्वागत कुरुनंदन, स्वागत स्वागत कुरुनंदन, स्वागत वै दुर्योधना.
ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾದೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾದೀಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಕರದೊಳು ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳು ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಹುಲಿ ಮೀಸೆಯ ದೊರೆ ಈ ಸರದಾರ ಹುಲಿ ಮೀಸೆಯ ದೊರೆ ಈ ಸರದಾರ ಹುಲಿ ಮೀಸೆಯ ದೊರೆ ಈ ಸರದಾರ ನಡೆಯುವ ಪಂಜಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಭಯ್ಯ ದುರ್ಯೋಧನ ಸ್ವಾಗತ ಭಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ ಸುಯೋಧನ ಇದೇನು ಕನಸಿ ಅಥವಾ ಭ್ರಮೆ? ಎಲ್ಲವೂ ಕೃಷ್ಣನ ಮಾಯೆ. ಇರಲಿ. ಓ ಸಾತ್ಯಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು.
ಮಲಗಿರುವನು ಮಾಧವನು. ವಸಂತ ಕುಸುಮಾಗ್ರಣಿತ ಕುಸುಮಕರ ಸುಗಂಧ ಸುಪರಿಮಳ ಸುವಾಸನೆಯ ಕಂಪಿನಿಂದ ಕಂಗೊಳಿಸುತ್ತ ಚತುರ್ದಶ ಭುವನಗಳಲ್ಲಿ ಅಚಲ ಕೀರ್ತಿ ಗಳಿಸ ಮಥುರಾ ನಗರದ ಅರಸ ನಂದಗೋಪಾಲನು ಹಗಲು ವೇಳೆ ಮಲಗಿ ನಿದ್ರಿಸುವ ರಹಸ್ಯಕ್ಕೆ ಏನೋ ಕಾರಣ ಇರಲೇಬೇಕು. ಇರಲಿ. ಸಾತ್ಯಕಿ, ಏನದು ನಿನ್ನಲ್ಲಿ ಒಂದು ಮಾತಿರುವುದು ಸಾತ್ಯಕಿ. ಏನದು ಕುರುರಾಜ? ನಮಗೂ ಪಾಂಡವರಿಗೂ ಯುದ್ಧವು ಸನ್ನಿಹಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಿ ನಿಲ್ಲಬೇಕು. ಅದಕ್ಕೀಗ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಏಕೆ ಸಾಧ್ಯವಿಲ್ಲ ಸಾತ್ಯಕಿ? ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತನೆಲ್ಲಿರುವನೋ ಅಲ್ಲಿಯೇ ಇರುವೆವು ನಾವು. ಆಹಾ, ಸರಿಯಾದ ಮಾತು, ಸರಿಯಾದ ಮಾತು. ಒಂದು ವೇಳೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಸಮಸ್ತ ಯಾದವ ಸೈನ್ಯವೂ ನಮಗೆ ಸೇರಿದಂತೆ. ಸೇರಿದರೂ ಸೇರಬಹುದು. ಯಾರಾದರೂ ಯಾಚನೆಗೆ ಬಂದಾಗ ನಿರೀಕ್ಷಿಸುವುದು ತಪ್ಪುವುದಿಲ್ಲ. ಮಾಧವನು ಎಚ್ಚರನಾಗುವ ತನಕ ಈ ಮಂದಿರದಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಛೇ, ಇದು ಪಾದಪಾರ್ಶ್ವ. ಭೂಪಾಲಕನಾಗಬೇಕಾಗಿರುವ ನಾನು ಈ ಪಶುಪಾಲಕನ ಪಾದದಡಿಯಲ್ಲಿ. ಅಸಂಭವ, ಅಪಮಾನ, ಗುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ